ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೇತು ಅನ್ನು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ಚೆನ್ನಾಗಿದ್ದೀವಿ. ಟುಡೇಸ್ ಡಿಶ್ ಚಿಕನ್ ಸ್ಯಾಂಡ್ವಿಚ್. ಇವಾಗ ಬಾಯ್ಲ್ ಮಾಡೋದಕ್ಕೆ ನೀರಿಟ್ಟಿದ್ದೀವಿ. ಚಿಕನ್ ಬಾಯ್ಲ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಸ್ಪೈಸಸ್ ಹಾಕ್ತೀವಿ. ಸ್ಪೈಸಸ್ ಹಾಕ್ತೀವಿ ಅಂದರೆ ಬೇ ಲೀಫು, ಆಮೇಲೆ ಚಕ್ಕೆ, ಲವಂಗ, ಕಾಳು ಮೆಣಸು. ಇದು ಹಾಕಿದ್ರೆ ಚಿಕನ್ಗೆ ಫ್ಲೇವರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಹಾಕ್ತೀವಿ. ಇವಾಗ ಇದಕ್ಕೆ ನಾವು ಚಿಕನ್ ಹಾಕೋಣ. ಇದು ನಾವು ಜಸ್ಟ್ ಎಷ್ಟು ಸ್ವಲ್ಪ ಅಲ್ವಾ ಮಾಡ್ತಿರೋದ್ರಿಂದ ಒಂದು 250 ಗ್ರಾಮ್ ಅಷ್ಟು ತೊಗೊಂಡ್ರೆ ಫುಲ್ ಬೋನ್ಲೆಸ್ ಚಿಕನ್. ಇದು ಬಾಯ್ಲ್ ಆಗಲಿ. ಎಲ್ಲ ಪೌಡ್ರೆಲ್ಲ ಏನು ಬೇಡವಾ? ಹಾಂ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಅಂದರೆ ಇದಕ್ಕೆ ಕುಕ್ ಆಗಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇವಾಗ ಚಿಕನ್ ಬಾಯ್ಲ್ ಆಗಿದೆ. ಬಾಯ್ಲ್ ಆಗಿರೋ ಚಿಕನ್ನ ಸ್ಟೇನ್ ಮಾಡಿಕೊಂಡು ತಣ್ಣ ಮಾಡೋಕ್ಕೆ ಕೂಲ್ ಹಾರಕ್ಕಿಡ್ತೀವಿ. ಈಗ ಚಿಕನ್ ಬಾಯ್ಲ್ ಆಗಿದೆ ಅಲ್ವಾ, ಸೊ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಫಸ್ಟ್ ಆಯಿಲ್ ಹಾಕೋಬೋದು, ಆಮೇಲೆ ಗೀ ಹಾಕೋಬೋದು, ಇಲ್ಲಾಂದರೆ ಬಟರ್ ಹಾಕೋಬೋದು. ನಾವು ಆಯಿಲ್ ಹಾಕೊತಾ ಇದ್ದೀವಿ. ಜಸ್ಟ್ 2-3 ಡ್ರಾಪ್ಸ್ ಸಾಕು, ಟೇಬಲ್ ಸ್ಪೂನ್. ಗಾರ್ಲಿಕ್ ಹಾಕೋಬೇಕಲ್ಲ? ಗಾರ್ಲಿಕ್ಕು ಮತ್ತು ಜಿಂಜರ್ ಎರಡು ಚಾಪ್ ಮಾಡಿರೋದು, ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿರೋದು ಆಗಿದೆ. ಹಾಕೊತಾ ಇದ್ದೀನಿ. ಇದು ಬಾಯಿಗೆ ಸಿಕ್ಕಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಕ್ರಷ್ ಮಾಡ್ಕೊಂಡಿದ್ದು, ಮೊಮೋಸ್ಗೆಲ್ಲ ಕ್ರಷ್ ಮಾಡ್ಕೊಂಡಿದ್ದು. ನಾನು ಇದಕ್ಕೆ ಇವಾಗ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟ್ ಒಂದು ವೀಡಿಯೋ ಮೂಮೋಸ್ ಹಾಕಿದ್ದೀವಿ. ಸೊ ಮೂಮೋಸ್ ವೀಡಿಯೋ ಯಾರು ನೋಡ್ಕೊಂಡು ಬಂದಿಲ್ಲ ಅಂದರೆ ಹೋಗಿ ನೋಡ್ಕೊಂಡ್ಬಂದು. ಅದ್ರದ್ದು ಸ್ಮೆಲ್ ಹೋಗಬೇಕು. ಸ್ಮೆಲ್ ಘಮ ಆಲೆ ಚಿಕನ್ ಸ್ಮೆಲ್ ಥರ ಎಲ್ಲ ಫೀಲ್ ಆಗ್ತೈತೆ. ಅದು ಹಾಗೆ ಮಸಾಲೆ ಹಾಕಿದಂಗೆ ಸ್ಮೆಲ್ ಬಂದ್ಬಿಡುತ್ತೆ. ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆದ ತಕ್ಷಣ ಆಗಿದೆ ಅಂತ. ಆಮೇಲೆ ಆನಿಯನ್, ಇದು ಅಷ್ಟೇ ಚಾಪ್ಡ್ ಆನಿಯನ್. ನಾನು ಒಂದು ತೊಗೊಂಡಿದ್ದೀನಿ. 1 ಆನಿಯನ್ ತುಂಬ ಸಣ್ಣ ಸ್ಲೈಸ್ ಮಾಡ್ಕೋಬೇಕು, ಯಾಕಂದರೆ ಬ್ರೆಡ್ಡಲ್ಲಿ ಹಾಕೊಂಡು ಬ್ರೆಡ್ ಮಾಡಬೇಕಲ್ವ. ಸ್ವಲ್ಪ ಸಣ್ಣಕ್ಕೆ ಚಾಪ್ ಮಾಡ್ಕೋಬೇಕು. ಇದಕ್ಕೆ ಈ ಥರ ಬಿಡಿಸ್ಕೊತಾ ಇದ್ದೀವಿ ಚಿಕನ್ನ. ಆ ಥರ ಬಿಡಿಸ್ಕೊಳ್ಬೇಕು. ಉಪ್ಪು ಹಾಕಿದ್ರಿ ಅಲ್ಲ? ಹಾಂ, ಹಾಕಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಎಲ್ಲ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಚಿಕನ್ ನೀಟಾಗಿ ಇದಾಗಿ ಅಂತೇಳಿ ಎಲ್ಲ ಕೊಡನೆ ಮಾಡೋಣ. ಓಕೆ, ಇದಾಗಿದೆ. ಇವಾಗ ನಾವು ಸ್ಪಿನಾಚ್ ಹಾಕ್ತಾ ಇದ್ದೀವಿ. ಸ್ಪಿನಾಚ್ ನಾವು ಬರೀ ನಾನ್ ವೆಜ್ ವಿಡಿಯೋನ ಮಾಡ್ತೀವಿ ಅನ್ಕೋಬೇಡಿ. ವೆಜ್ ನಾನ್ ವೆಜ್ ಎರಡು ಮಾಡ್ತೀವಿ. ನಾವು ಎರಡು ತಿನ್ನೋದ್ರಿಂದ ಎರಡು ಮಾಡ್ತೀವಿ. ನಾನ್ ವೆಜ್ ತಿಂದೇ ಇರೋರು ಬೇಜಾರು ಮಾಡ್ಕೋಬೇಡಿ. ವೆಜಿಟೇರಿಯನ್ ನೀವು ನಾನ್ ವೆಜಿಟೇರಿಯನ್ ಫ್ರೆಂಡ್ಸ್ಗೆ ಇದನ್ನು ಸಜೆಸ್ಟ್ ಮಾಡಿ, ಅಟ್ಲೀಸ್ಟ್ ಶೇರ್ ಮಾಡಿ. ಓಕೆ, ಇದು ಗೋಲ್ಡನ್ ಬ್ರೌನ್ ಆಗಿದೆ. ಆಯಿಲ್ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಸ್ಯಾಂಡ್ವಿಚ್ ಅಲ್ವಾ, ಸ್ಪೈಸ್ ಜಾಸ್ತಿ ಚೆನ್ನಾಗಿ ಹಾಕಿ. ಬ್ರೆಡ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಚಿಲ್ಲಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಬ್ಯಾಲೆನ್ಸ್ ಮಾಡುತ್ತೆ, ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಓಕೆ, ಇದಕ್ಕೆ ನಿಮಗೆ ಏನೋ ಬೇಕು, ಸಾಲ್ಟ್ ಬೇಕಂದ್ರೆ ಹಾಕೋಬೋದು. ಕ್ಯಾಮ್ರಾಮನ್ ಫೇವ್ರೇಟು, ಆ್ಯಕ್ಷನ್ ಎಲ್ಲ ಮಾಡ್ತಾರೆ. ಓಕೆ, ಆಯಿತಾ? ಈ ಸಲ ಕ್ಯಾಮ್ರಾಮನ್ ಹೇಳ್ತಾರೆ ರಿವ್ಯೂ. ಏನಾಗಲ್ಲ, ಬಂದು ಹೇಳ್ಬೇಕಪ್ಪ. ಬರೀ ಕೈ ತೋರಿಸ್ಬಾರ್ದು, ಮುಖನೂ ತೋರಿಸಿ ಮ್ಯಾಮ್. ಏನಾಗಲ್ಲ. ಆಯಿತು. ಓಕೆನಾ? ಆಯ್ತಾ? ಇಷ್ಟ ಆಗಿದೆ. ಎಷ್ಟೊಂದಾಗಿದೆಯಲ್ಲ? ಹಾಕದಾ? ಇವಾಗ ಇದು ರೆಡಿ ಆಗಿದೆ. ಇದನ್ನು ಫ್ರೈ ಮಾಡೋಕ್ಕೆ ಹಾಕೊಳ್ಳೋಣ. ಹಾಕ್ಲಾ? ಸ್ಪ್ರೆಡ್ ಮಾಡಿರೋದು
ಮಸಾಲ ಚಿಲ್ಲಿ ಸಾಸು ಎಲ್ಲನೂ ಕಂಬೈಂಡ್ ಆಗೋಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಖಾರ ಜಾಸ್ತಿ ಇಷ್ಟಪಡೋದ್ರಿಂದ ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಎಷ್ಟನ್ನೇ ಹಾಕ್ಕೊತಾ ಇದ್ದೀನಿ. ಇವಾಗ ಚಿಕನ್ ಬಾಯ್ಲ್ ಮಾಡ್ಕೊಂಡಿರೋಂಥ ವಾಟರ್ ಇದು, ಇದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ತುಪ್ಪ ಹಾಕೊಳ್ಳೋಣ ಒಂಚೂರು, ಸ್ಪ್ರೆಡ್ ಮಾಡಿ. ಹಾಕೊಳ್ಳೋದ ಸ್ಟಫಿಂಗು ಇಲ್ಲಿ ತೋರಿಸ್ತಾನೆ ನೋಡಿ. ಚಿಕನ್ ಹಾಕ್ತಾ ಇದ್ದೀವಿ. ಚಿಕನ್ ಸ್ಪ್ರೆಡ್ ಮಾಡ್ಕೊಂಡಿರೋ ಮೇಲೆ ಬ್ರೆಡ್ ಅದನ್ನು ಇನ್ಮೇಲೆ ಇಡ್ತೀನಿ. ಮತ್ತು ತುಪ್ಪ ಹಾಕ್ಕೊಂಡಿದ್ದೀವಿ. ತುಪ್ಪಕ್ಕೆ ಇನ್ನೊಂದು ನಿಮಗೆ ಬೆಣ್ಣೆ ಹಾಕಿದ್ರೆ ತುಂಬ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಆಗುತ್ತೆ. ಇವಾಗ ಇಲ್ಲಿ ಇಟ್ಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಂಬೇಡ. ಅದು ಇದು ಕೊಡು, ಅದು ಹಾಂ ಅದು ಉಲ್ಟಾ ಬರ್ತೈತೆ. ಅದು ಬೇಸೇ ಇತ್ತಲ್ಲ. ಲೈಟ್ ಗ್ರೀನ್ ಲೈಟ್ ಆನ್ ಆಗಿದೆ ಈಗ. ಹಾಗಾಗಿ ಚಿಕನ್ ಸ್ಯಾಂಡ್ವಿಚ್ ರೆಡಿ. ಇನ್ನೇನು 2 ಮಿನಿಟ್ಸ್ ರೆಡಿ. ತಿನ್ನೋ ಟೇಸ್ಟ್ ಎಲ್ಲ ರೆಡಿ. ಆಫ್. ಇದನ್ನ ಸರ್ವ್ ಮಾಡೋದು, ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. Cheers! Sandwich. Let's taste. Wow, actually super ಬಂದಿದೆ. ಸೂಪರಾಗಿ ಬಂದಿದೆ. ಟೇಸ್ಟ್ ಮಾಡ್ತೀರಾ? ಇಲ್ಲೇ ಟೇಸ್ಟ್ ಮಾಡಿ. ಸೂಪರಾಗಿದೆ ಟೇಸ್ಟ್ ಮಾತ್ರ. ಕೆಚಪ್ ಜೊತೆ ಜಾಸ್ತಿ ಎನ್ಹಾನ್ಸ್ ಮಾಡಿರುತ್ತೆ ನಾ ಕೆಚಪ್ ಇರೋದ್ರಿಂದ. ನಾನು ನಿಜ ಮಾತಾಡೋಕ್ಕಾಗ್ತೀವಿ, ನಂಗೆ ತಿನ್ನೋದ್ರಲ್ಲೇ ಹೋಗ್ತಿದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಟೇಸ್ಟ್ ಆಗಿದೆ ಅಂತ. ಸೂಪರ್ ಆಗಿದೆ ಮಾತ್ರ. ಬಟ್ ನೀವು ಬಟರ್ ಎಲ್ಲ ಹಾಕೊಂಡು ಇನ್ನೂ ಟೇಸ್ಟ್ ಸೂಪರ್ ಆಗಿರುತ್ತೆ. ಮಕ್ಳಿಗೂ ಕೊಡ್ಬೋದು. 5 ನಿಮಿಷಕ್ಕೆ ಮಾಡ್ಬೋದು. ಮಕ್ಳು ಸ್ಕೂಲಿಂದ ಏನಾದರೂ ಅಟ್ಟಸ್ಕೊಂಡು ಬಂದರೆ 5 ನಿಮಿಷಕ್ಕೆ 5 ಮಿನಿಟ್ಸ್ ಸ್ನ್ಯಾಕ್ಸ್, ಸಂಜೆ ಸ್ನ್ಯಾಕ್ಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಯಾಕಂದ್ರೆ ಇವಾಗ ಚಿಕನ್ ಬ್ರೆಸ್ಟಲ್ಲಿ ಹಾಕಿರ್ತೀವಲ್ಲ, ಡಯಟ್ ಮಾಡೋರು ಪ್ರೋಟೀನು ಎಲ್ಲ ಸಿಗುತ್ತೆ. ಡಯಟ್ ಮಾಡೋರಿಗೆ ಹಾಕ್ಬೋದು.